ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ಮಸ್ಕಿ ಬಿಜೆಪಿ ಪಕ್ಷದ ಮಂಡಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪಕ್ಷದ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಯವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಯಿತು. ಆರಂಭದಲ್ಲಿ ಪಕ್ಷದ ಕಾರ್ಯಾಲಯದಿಂದ ಪ್ರಮುಖ ವೃತ್ತಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಂತರ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಬರೀ ಬೆಲೆ ಏರಿಕೆ ಮಾಡುವುದರಲ್ಲಿ ಸಮಯ ಕೊಟ್ಟಿದ್ದು ಅಭಿವೃದ್ಧಿ ಕೆಲಸಗಳಿಗೆ ಮಾನ್ಯತೆ ಕೊಡುತ್ತಾ ಇಲ್ಲ. ಇದು ದುರ್ಬಲ ಮತ್ತು ದುರಂತದ ವಿಚಾರ. ಪಂಚ ಗ್ಯಾರಂಟಿಗಳಿಗೆ ಹಣ ಸರಿದೂಗಿಸಲು ದಿನನಿತ್ಯ ಹಣ ಎಲ್ಲಿ ಸಂಗ್ರಹ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದೇ ದೊಡ್ಡ ಚಿಂತೆ ಆಗಿದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಸಾಮಾನ್ಯ ಜನರ ಬದುಕು ಬಹಳ ದುಸ್ತರ ತಂದಿದೆ. ಮೊದಲು ಬೆಲೆ ಏರಿಕೆ ಇಳಿಸಬೇಕು ಎಂದು ಹೇಳಿದ್ರು. ಮಂಡಲ ಅಧ್ಯಕ್ಷರಾದ ಶರಣ್ ಬಸವ ಸೊಪ್ಪಿಮಠ ಮಾತನಾಡಿ, ಬಡವರಿಗೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನ್ಯಾಯ ಮಾಡುತ್ತಿದ್ದು ಇದು ಅವನತಿಯ ಹಾದಿಗೆ ಬಂದಿದ್ದು ಈ ಸರ್ಕಾರದಿಂದ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್, ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ, ಮಲ್ಲಪ್ಪ ಅಂಕುಶದೊಡ್ಡಿ, ಸಿದ್ದಣ್ಣ ಹೂವಿನಬಾವಿ, ಪ್ರಶಾಂತ್ ಪಾಟೀಲ್, ಜಿ ವೆಂಕಟೇಶ್ ನಾಯಕ, ದುರ್ಗಪ್ಪ ಕೂಡಗಲದಿನಿ, ಮೌನೇಶ್ ನಾಯಕ್, ಮಂಡಲ ಪ್ರಧಾನ ಕಾರ್ಯದರ್ಶಿ ರಮೇಶ್ ಉದ್ಬಾಳ್, ಬಸವರಾಜ್ ಗುಡಿಹಾಳ್ ಹಾಗೂ ಪುರಸಭೆ ಸದಸ್ಯರು, ಪಕ್ಷದ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಡೀಸೆಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಚಾಪಾ ಕಾಗದದ ಮೇಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ತೊಲಗಲಿ 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 ತೊಲಗಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ, ಕಾಂಗ್ರೆಸ್ ತೊಲಗಲಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಜನಸಾಮಾನ್ಯರ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರು ಮೊನ್ನೆ ಅಹೋರಾತ್ರಿ 2 ದಿನ ಒಂದು ರಾಜ್ಯದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದರಲ್ಲಿ ಇಂದು ರಾಜ್ಯಾದ್ಯಂತ ಜಿಲ್ಲಾ ಮತ್ತು ಮಂಡಲದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇದು ಪ್ರತಿಭಟನೆ ಎಲ್ಲ ರೈತರಿಗೆ ಕೊಡ್ತೀವಿ ನಾವು, ರೈತರಿಗೆ ವಿರೋಧಿ ಬಿಜೆಪಿ ಸರ್ಕಾರ ಅಂತ ಹೇಳ್ತಾರೆ. ರೈತರಿಗೆ ಎಲ್ಲಿ ಕೊಟ್ಟಿರಿ ಸ್ವಾಮಿ, ಅದನ್ನ ನೀವು ಬಹಿರಂಗಪಡಿಸಬೇಕು. ಇವತ್ತು ಡೀಸೆಲ್ ಏಕಾಏಕಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮಾತೃತ್ವ ಕೇಂದ್ರ ಡೀಸೆಲ್ ಬೆಲೆ ಇಳಿಸ್ಬೇಕಂತ ಮೇಲೆ ಬಟ್ ಮಾಡಿ ತೋರಿಸ್ತಾರೆ. ಈ ತರ ಮತ್ತು ಬಸ್ತರ ಒಮ್ಮೆಲೆ ಬಸ್ತರ ಇಳಿಸಿದ್ರು. ಅದು ಕೂಡ ಜನರಿಗೆ ಇವತ್ತು ಸ್ತ್ರೀಯರಿಗೆ ಬಸ್ ಫ್ರೀ ಕೊಡಿಸುವಂತೆ ಪುರುಷರ ಕಡೆಯಿಂದ ಅದನ್ನ 2 ಪಟ್ಟು ವಸೂಲು ಮಾಡ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ವಿದ್ಯುತ್ ದರ ಇವತ್ತು ಏನೈತಲ್ಲ, ಪ್ರತಿ ಯೂನಿಟ್ಗೆ 36 ಪೈಸೆ, ಜೊತೆಗೆ ಏನೈತಲ್ಲ ಪರ್ಮನೆಂಟ್ ಆಗಿ 20 ರಿಂದ 30 ರೂಪಾಯಿ ಈ ಬಿಲ್ ಅನ್ನ